ಕಾಶ್ಮೀರದಲ್ಲಿ ಏನು ಗುಂಡಿನ ದಾಳಿಗೆ ಮಂಜುನಾಥ್ ಅವರು ಬಲಿಯಾಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಪಲ್ಲವಿ ಅವರ ಅಕ್ಕ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಏನು ಹೇಳ್ತೀರಿ ಅಂತ ಹೇಳಿ, ಗುಂಡಿನ ದಾಳಿಯಲ್ಲಿ ಮಂಜುನಾಥ್ ಅವರು ಏನೋ ಪ್ರವಾಸಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೋಗಿದ್ರು, ಇವತ್ತು ಅವರ ಪಾರ್ಥಿವ ಶರೀರ ಬರುವಂಥ ಸ್ಥಿತಿಗಾಗಿದೆ, ಏನು ಹೇಳ್ತೀರಿ? ಖುಷಿಯಾಗಿ ಹೋಗಿದ್ದು ಸರ್, ಟ್ರಿಪ್ ಮಗಂದು ಒಳ್ಳೆ ರಿಸಲ್ಟ್ ಬಂತು. ಖುಷಿಯಾಗಿ ನೆಕ್ಸ್ಟು ಇಷ್ಟು ದಿವಸ ಕಷ್ಟಪಟ್ಟಿದ್ದಾನೆ, ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೋಗಿದ್ದರು. ಇನ್ನೇನು ಇವತ್ತು ವಾಪಸ್ ಬರ್ತಿದ್ರು 24ನೇ ತಾರೀಕು. ಈ ಥರ ಆಗೋಯ್ತಾರೆ ಸರ್, ತುಂಬ ಈ ಥರ ಆಘಾತ ಇನ್ನು ಯಾರಿಗೂ ಆಗಬಾರ್ದು, ನಾನು ಕೇಳೋದಿಷ್ಟೇ. ಹಾಗಾಗಿ ಸರ್ಕಾರ ಏನೇ ಮಾಡಿದ್ದು ದೇಶ ಬಡ ಇದ್ದರೂ ಪರವಾಗಿಲ್ಲ, ಬಡತನದಲ್ಲಿ ಬದುಕ್ತೀವಿ. ಈ ಥರ ಆಘಾತ ಒಂದು ತಡ್ಕೊಳಕ್ಕಾಗಲ್ಲ, ಯಾರಿಗೂ ಆಗಬಾರ್ದು. ನನ್ನ ತಂಗಿಗಾದ ಪಲ್ಲವಿಗಾದಂಗೆ ಅದಕ್ಕೆ ಸರ್ಕಾರ ಈ ಬುಡ ಸಮೇತ ಉಗ್ರಗಾಮಿಗಳನ್ನು ಇವತ್ತೇನೋ ಸರಿ ಹೋಯಿತು, 4 ಜನ ಸಾಯಿಸಿಬಿಡ್ತಾರೆ, ಆಮೇಲೆ ಸರಿ ಹೋಯಿತು ಅನ್ನೋದು ಮತ್ತೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು 1 ವರ್ಷ 2 ವರ್ಷಕ್ಕೆ ಮತ್ತಿದೆ. ನಾವು ಅವಾಗಿಂದ ನೋಡ್ಕೊಂಡಿದ್ದೀವಿ, 2016 ನೋಡ್ತಾ ಇದ್ದೀವಿ. ಮತ್ತೊಂದಷ್ಟು ಜನ ಯಾರಿಗೂ ಈ ಥರ ಆಘಾತ ಆಗಬಾರ್ದು, ಉಗ್ರಗಾಮಿಗಳನ್ನು ಬುಡ ಸಮೇತ ಕಿತ್ತು ಹಾಕಬೇಕು. ಅಂದುಕೊಂಡಂತೆ ಆಗಿದ್ದರೆ ಇವತ್ತು ಅವರು ಟ್ರಿಪ್ಪನ್ನು ಮುಗಿಸಿ ಎಂಜಾಯ್ ಆಗಿ ಮನೆಗೆ ಬರಬೇಕಿತ್ತು. ಅದೇ ದುರದೃಷ್ಟವಶ ಇವತ್ತು ಅವರು ಪಾರ್ಥಿವ ಶರೀರ ಬರ್ತಾ ಇದೆ, ಸಾಕಷ್ಟು ನೋವಾಗುತ್ತೆ ಮೇಡಮ್. ಅದು ಹೆಂಗೆ ಬಾಯಲ್ಲಿ ಹೇಳೋಕ್ಕಾಗ್ತಿಲ್ಲ ಸರ್, ಹೆಂಗೆ ಫೇಸ್ ಮಾಡೋದು ಅವಳು, ಹೆಂಗೆ ಒಂಥರ ಭಯ ಆಗ್ತಿದೆ ಅವಳು ಹೆಂಗೆ ಫೇಸ್ ಮಾಡೋದು ಅಂತ. ಅವ್ರ ಅಮ್ಮ ಅವ್ರ ಅತ್ತೆ ಹೆಂಗೆ ತಡ್ಕೊತಾರೋ, ಈ ಥರ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಈ ಥರ ಆಗುತ್ತೆ ಅಂತ ಯಾರು ಅಂದ್ಕೊಂಡಿದ್ರು? ಅವ್ರೇನೋ ರಾಜಸ್ಥಾನಕ್ಕೆ ಅಂತ ಹೊರಟಿದ್ರಂತೆ, ಅದೇನೋ ಅಲ್ಲೇ ಸಾವು ಬರ್ದಿತ್ತ ಏನೋ ಗೊತ್ತಿಲ್ಲ, ರಾಜಸ್ಥಾನಕ್ಕೆ ಹೋಗಿದ್ರು, ಆರಾಮಾಗಿ ಇವತ್ತು ಬರ್ತಿದ್ರು. ದೊಡ್ಡ ದುರಂತ. ಮಗನ ಸಂಭ್ರಮದಲ್ಲಿದ್ದರು, 96% ಬೇರೆ ಮಾಡಿದರು. ಮಗನಿಗೆ ಈ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿಸ್ಬೇಕು ಅಂತ ಇತ್ತು, ಬಟ್ ಎಲ್ಲವೂ ಒಂದು ರೀತಿಯಲ್ಲಿ. ಹೌದು, ಮಗ 2 ವರ್ಷ ಕಷ್ಟಪಟ್ಟಿದ್ದ, ಇನ್ನು CA ಮಾಡಬೇಕಂತ. ಅವನು ತುಂಬ ಬುದ್ಧಿವಂತ, 97% ಬಂತು ಅಂತ ಭಾರಿ ಖುಷಿಯಾಗಿ ನಮಗೆಲ್ಲ ಫೋನ್ ಮಾಡಿ ಹೇಳಿ ಟೂರ್ ಹೊರಟರು. ಒಂದು ವಾರ ಎಂಜಾಯ್ ಮಾಡ್ಕೊಂಬರೋಣ, 3 ದಿನ ಒಟ್ಟಿಗೆ ರಜೆ ಇತ್ತು, ಗುಡ್ ಫ್ರೈಡೇ, ಸೆಕೆಂಡ್ ಸ್ಯಾಟರ್ಡೆ ಅಂತ ರಜೆ ಇತ್ತು ಅಂತ ಹೊರಟರು. ಈಗ ಮಗ ಅದು ಹೆಂಗೆ ಅಪ್ಪನ ಕಾರ್ಯ ಮಾಡ್ತಾನೆ, ಅಷ್ಟು ಚಿಕ್ಕ ಮಗ. ಲಾಸ್ಟ್ ಇಯರ್ ಅವ್ರಿಗೆ ಇದು ಮಾಡಿದರು, ಉಪನಯನ ಮಾಡಿದರು. ಈಗ ಅವನ ಕೈಯಿಂದ ಇದೆಲ್ಲ ಮಾಡಿಸ್ಬೇಕಲ್ಲ, ಅದು ಹೆಂಗೆ ನಾವು ನಿರೀಕ್ಷೆ ಮಾಡೋಕ್ಕೆ ಆಗ್ತಿಲ್ಲ, ಅದು ಹೆಂಗೆ ತಡ್ಕೊಳ್ಳೋದು? ಪಾಪ ಮಗು ಅದೆಲ್ಲ ಮಾಡಬೇಕು, ಅಪ್ಪನ ಕಾರ್ಯ ಮಾಡಬೇಕೀಗ ಅವನು. ತಾಯಿಯವ್ರಿಗೂ ಮಾಹಿತಿ ಗೊತ್ತಿರಲಿಲ್ಲ, ಅದಾದಮೇಲೆ ಗೊತ್ತಾಯಿತು. ಅವ್ರ ಪರಿಸ್ಥಿತಿ ಅಂತೂ ಕೇಳಲಿಕ್ಕಾಗಲ್ಲ. ಒಬ್ಬ ತಾಯಿ ಮಗನನ್ನು ಕಳ್ಕೊಂಡಾಗ ಸಾಕಷ್ಟು ನೋವಿರುತ್ತೆ. ಏನು ಕೇಳಿದ್ರು ಮೇಡಮ್ ನಿಮ್ಮ ಹತ್ರ, ಏನು ಹೇಳ್ತಾರೆ? ಅದೇ ನಾವೆಲ್ಲ ಸಮಾಧಾನ ಮಾಡಿದ್ವಿ. ಮೊಮ್ಮಗನ ನೋಡಿ ವಂಶೋದ್ಧಾರಕ್ಕೆ ಮೊಮ್ಮಗ ಇದ್ದಾನಲ್ಲ, ಅವನನ್ನು ನೋಡಿ ಸಂತೋಷ ಪಡಿ, ಅವನನ್ನೇ ಮಂಜು ಅಂತ ಅಂದ್ಕೊಳ್ಳಿ. ಮಗ ಸೊಸೆನ ನೋಡಿ ಸಂತೋಷ ಪಡಿ, ಇನ್ನೇನು ಮಾಡೋದು? ಸದ್ಯ ಅವ್ರಾರು ಸೇಫಾಗಿದ್ದಾರಲ್ಲ, ದೇವ್ರು ಇದನ್ನಾರು ಒಂದು ಮಾಡಿದ್ನಲ್ಲ ಅಂತ ನಾವು ಅವ್ರಿಗೆ ಸಮಾಧಾನ ಹೇಳಿದ್ವಿ. ಅವ್ರು ಧೈರ್ಯವಾಗಿದ್ದಾರೆ, ಅವರಿಗೆ ಈ ಥರ ಕಿರ್ಚಾಡೋದು, ಅಳೋದು, ಬಿದ್ದೋಡೋದು ಅದೆಲ್ಲ ಬರೋಲ್ಲ, ಒಳಗೆ ನೋವು ಅನುಭವಿಸ್ತಾ ಇರ್ತಾರೆ. ಮಾತಾಡಿದ್ದಾರೆ, ಮಾತಾಡಿದ್ರು, ಆರಾಮಾಗಿದ್ದಾರೆ, ಪರವಾಗಿಲ್ಲ. ಏನೆಲ್ಲ ಕಾರ್ಯಗಳಿರುತ್ತೆ ಮೇಡಮ್ ಇಲ್ಲಿ ಬಂದ ಮೇಲೆ ಅಂತ? ಅದು ಸ್ವಲ್ಪ ಕಾರ್ಯ ಇದೆ, ಬಾಯಿಗೆ ಅಕ್ಕಿ ನೀರು ಬಿಡ್ತೀವಿ. ಆಮೇಲೆ ಇನ್ನು ಕೆಲವುದೆಲ್ಲ ಪುರೋಹಿತರು ಬರ್ತಾರೆ, ಈಗ ಅವರು ಫ್ಯಾಮಿಲಿ ಪುರೋಹಿತರು, ಅವ್ರು ಹೇಳ್ದಂಗೆ ಎಲ್ಲ ನಡೆಸ್ತೀವಿ. ಒಳಗಡೆ ಬಾಡಿ ತೊಗೊಂಬಂದು ಮಲಗಿಸ್ತಾರೆ, ನೆಲದ ಮೇಲೆ ಮಲಗಿಸ್ಬೇಕು. ನಮ್ಮಿದ್ರೆ ಬಾಕ್ಸಿಂದ ತೆಗೆದು ನೆಲದ ಮೇಲೆ ಮಲಗಿಸಿ ಮಾಡ್ತಾರೆ ಅನ್ಸುತ್ತೆ. ಈಗ ಭಟ್ರು ಏನು ಪುರೋಹಿತರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿದೆ. ಎಲ್ಲ ಹಾಲಲ್ಲೆಲ್ಲ ಖಾಲಿ ಮಾಡಿದ್ವಿ, ನೆಲದಲ್ಲೇ ಮಲಗಿಸಿ ಮಾಡ್ತಾರೆ. ಇದಿಷ್ಟು ಏನು ಪಲ್ಲವಿ ಅವರ ಸಹೋದರಿ ಅವರ ಮಾತಾಗಿರುವಂಥದ್ದು. ಆ ಸಂಭ್ರಮಾಚರಣೆಯಲ್ಲಿ ಆ ಸಂಭ್ರಮವನ್ನು ಮಾಡಲಿಕ್ಕೆ ಅಂತ ಹೋಗಿದ್ದರು. ಅಂದುಕೊಂಡಂತೆ ಆಗಿದ್ದರೆ ಇವತ್ತು ಅವರು ಪ್ರವಾಸವನ್ನು ಮುಗಿಸಿ ಎಂಜಾಯ್ ಆಗಿ ವಾಪಸ್ ಬರಬೇಕಿತ್ತು. ಆದರೆ ದುರಾದೃಷ್ಟವಶ ಇವತ್ತು ಅವರು ಪಾರ್ಥಿವ ಶರೀರ ಇಲ್ಲಿಗೆ ಶಿವಮೊಗ್ಗಕ್ಕೆ ಬರ್ತಿರೋದು ಸಾಕಷ್ಟು ನೋವು ತಂದಿದೆ. ತಾಯಿಗಂತೂ ಹೇಳಲಿಕ್ಕಾಗಿಲ್ಲ. 1 ವರ್ಷದ ಹಿಂದಷ್ಟೇ ಏನು ಮಂಜುನಾಥ್ ಅವರ ಮಗನಿಗೆ ಉಪನಯನ ಆಗಿತ್ತು. ಇವತ್ತು ಆ ಮಗನ ಕೈಯಿಂದ ಅವರ ತಂದೆಗೆ ಅಂತ್ಯ ಸಂಸ್ಕಾರದ ಎಲ್ಲ ವಿಧಾನಗಳನ್ನು ಮಾಡಿಸ್ಬೇಕು ಅಂದರೆ ಸಾಕಷ್ಟು ನೋವು ನಮಗೂ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಶ್ಮೀರದಲ್ಲಿ ಏನು ಗುಂಡಿನ ದಾಳಿಗೆ ಮಂಜುನಾಥ್ ಅವರು ಬಲಿಯಾಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಪಲ್ಲವಿ ಅವರ ಅಕ್ಕ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಏನು ಹೇಳ್ತೀರಿ ಅಂತ ಹೇಳಿ, ಗುಂಡಿನ ದಾಳಿಯಲ್ಲಿ ಮಂಜುನಾಥ್ ಅವರು ಏನೋ ಪ್ರವಾಸಕ್ಕೆ ಎಂಜಾಯ್ ಮಾಡ್ಲಿಕ್ಕೆ ಅಂತ ಹೋಗಿದ್ರು, ಇವತ್ತು ಅವರ ಪಾರ್ಥಿವ ಶರೀರ ಬರುವಂಥ ಸ್ಥಿತಿಗಾಗಿದೆ, ಏನು ಹೇಳ್ತೀರಿ? ಖುಷಿಯಾಗಿ ಹೋಗಿದ್ದು ಸರ್, ಟ್ರಿಪ್ ಮಗಂದು ಒಳ್ಳೆ ರಿಸಲ್ಟ್ ಬಂತು. ಖುಷಿಯಾಗಿ ನೆಕ್ಸ್ಟು ಇಷ್ಟು ದಿವಸ ಕಷ್ಟಪಟ್ಟಿದ್ದಾನೆ, ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೋಗಿದ್ದರು. ಇನ್ನೇನು ಇವತ್ತು ವಾಪಸ್ ಬರ್ತಿದ್ರು 24ನೇ ತಾರೀಕು. ಈ ಥರ ಆಗೋಯ್ತಾರೆ ಸರ್, ತುಂಬ ಈ ಥರ ಆಘಾತ ಇನ್ನು ಯಾರಿಗೂ ಆಗಬಾರ್ದು, ನಾನು ಕೇಳೋದಿಷ್ಟೇ. ಹಾಗಾಗಿ ಸರ್ಕಾರ ಏನೇ ಮಾಡಿದ್ದು ದೇಶ ಬಡ ಇದ್ದರೂ ಪರವಾಗಿಲ್ಲ, ಬಡತನದಲ್ಲಿ ಬದುಕ್ತೀವಿ. ಈ ಥರ ಆಘಾತ ಒಂದು ತಡ್ಕೊಳಕ್ಕಾಗಲ್ಲ, ಯಾರಿಗೂ ಆಗಬಾರ್ದು. ನನ್ನ ತಂಗಿಗಾದ ಪಲ್ಲವಿಗಾದಂಗೆ
ಅದಕ್ಕೆ ಸರ್ಕಾರ ಈ ಬುಡ ಸಮೇತ ಉಗ್ರಗಾಮಿಗಳನ್ನು ಇವತ್ತೇನೋ ಸರಿ ಹೋಯಿತು, 4 ಜನ ಸಾಯಿಸಿಬಿಡ್ತಾರೆ, ಆಮೇಲೆ ಸರಿ ಹೋಯಿತು ಅನ್ನೋದು ಮತ್ತು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇನ್ನೊಂದು 1 ವರ್ಷ 2 ವರ್ಷಕ್ಕೆ ಮತ್ತಿದೆ. ನಾವು ಅವಾಗಿಂದ ನೋಡ್ಕೊಂಡಿದ್ದೀವಿ, 2016ಇಂದ ನೋಡ್ತಾ ಇದ್ದೀವಿ. ಮತ್ತು ಒಂದಷ್ಟು ಜನ ಯಾರಿಗೂ ಈ ಥರ ಆಘಾತ ಆಗಬಾರ್ದು, ಉಗ್ರಗಾಮಿಗಳನ್ನು ಬುಡ ಸಮೇತ ಕಿತ್ತು ಹಾಕಬೇಕು. ಅಂದುಕೊಂಡಂತೆ ಆಗಿದ್ದರೆ ಇವತ್ತು ಅವರು ಟ್ರಿಪ್ಪನ್ನು ಮುಗಿಸಿ ಎಂಜಾಯಾಗಿ ಮನೆಗೆ ಬರಬೇಕಿತ್ತು. ಆದರೆ ದುರದೃಷ್ಟವಶ ಇವತ್ತು ಅವರು ಪಾರ್ಥಿವ ಶರೀರ ಬರ್ತಾ ಇದೆ. ಸಾಕಷ್ಟು ನೋವಾಗುತ್ತೆ ಮೇಡಮ್. ಅದು ಹೆಂಗೆ ಬಾಯಲ್ಲಿ ಹೇಳೋಕ್ಕಾಗ್ತಿಲ್ಲ ಸರ್. ಹೆಂಗೆ ಫೇಸ್ ಮಾಡೋದು ಅವಳನ್ನ, ಹೆಂಗೆ ಒಂಥರ ಭಯ ಆಗ್ತಿದೆ ಅವಳನ್ನ ಹೆಂಗೆ ಫೇಸ್ ಮಾಡೋದು ಅಂತ. ಅವ್ರ ಅಮ್ಮ ಅವ್ರ ಅತ್ತೆ ಹೆಂಗೆ ತಡ್ಕೊತಾರೋ, ಈ ಥರ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಸರ್. ಈ ಥರ ಆಗುತ್ತೆ ಅಂತ ಯಾರು ಅಂದ್ಕೊಂಡಿದ್ರು. ಅವ್ರೇನೋ ರಾಜಸ್ಥಾನಕ್ಕೆ ಅಂತ ಹೊರಟಿದ್ರಂತೆ, ಅದೇನೋ ಅಲ್ಲೇ ಸಾವು ಬರ್ದಿತ್ತ ಏನೋ ಗೊತ್ತಿಲ್ಲ. ರಾಜಸ್ಥಾನಕ್ಕೆ ಹೋಗಿದ್ರು, ಆರಾಮಾಗಿ ಇವತ್ತು ಬರ್ತಿದ್ರು. ಇದು ದೊಡ್ಡ ದುರಂತ. ಮಗನ ಸಂಭ್ರಮದಲ್ಲಿದ್ದರು, 96% ಬೇರೆ ಮಾಡಿದರು. ಮಗನಿಗೆ ಈ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡಿಸ್ಬೇಕು ಅಂತ ಇತ್ತು, ಬಟ್ ಎಲ್ಲವೂ ಒಂದು ರೀತಿಯಲ್ಲಿ. ಹೌದು, ಮಗ 1-2 ವರ್ಷ ಕಷ್ಟಪಟ್ಟಿದ್ದ. ಇನ್ನು CA ಮಾಡಬೇಕಂತ ಅವನು ತುಂಬ ಬುದ್ಧಿವಂತ. 97% ಬಂತು ಅಂತ ಭಾರಿ ಖುಷಿಯಾಗಿ ನಮಗೆಲ್ಲ ಫೋನ್ ಮಾಡಿ ಹೇಳಿ ಟೂರ್ ಹೊರಟರು. ಒಂದು ವಾರ ಎಂಜಾಯ್ ಮಾಡ್ಕೊಂಬರೋಣ. 3 ದಿನ ಒಟ್ಟಿಗೆ ರಜೆ ಇತ್ತು, ಗುಡ್ ಫ್ರೈಡೆ, ಸೆಕೆಂಡ್ ಸ್ಯಾಟರ್ಡೆ ಅಂತ ರಜೆ ಇತ್ತು ಅಂತ ಹೊರಟರು. ಈಗ ಮಗ ಅದು ಹೆಂಗೆ ಅಪ್ಪನ ಕಾರ್ಯ ಮಾಡ್ತಾನೆ. ಅಷ್ಟು ಚಿಕ್ಕ ಮಗ, ಲಾಸ್ಟ್ ಇಯರ್ ಅವರಿಗೆ ಇದು ಮಾಡಿದರು, ಉಪನಯನ ಮಾಡಿದರು. ಈಗ ಅವನ ಕೈಯಿಂದ ಇದೆಲ್ಲ ಮಾಡಿಸ್ಬೇಕಲ್ಲ, ಅದು ಹೆಂಗೆ ನಾವು ನಿರೀಕ್ಷೆ ಮಾಡೋಕ್ಕೆ ಆಗ್ತಿಲ್ಲ. ಅದು ಹೆಂಗೆ ತಡ್ಕೊಳ್ಳೋದು, ಪಾಪ ಮಗು ಅದೆಲ್ಲ ಮಾಡಬೇಕು, ಅಪ್ಪನ ಕಾರ್ಯ ಮಾಡಬೇಕೀಗ ಅವನು. ತಾಯಿಯವ್ರಿಗೂ ಮಾಹಿತಿ ಗೊತ್ತಿರಲಿಲ್ಲ, ಅದಾದಮೇಲೆ ಗೊತ್ತಾಯಿತು. ಅವ್ರ ಪರಿಸ್ಥಿತಿ ಅಂತೂ ಕೇಳಲಿಕ್ಕಾಗಲ್ಲ. ಒಬ್ಬ ತಾಯಿ ಮಗನನ್ನು ಕಳ್ಕೊಂಡಾಗ ಸಾಕಷ್ಟು ನೋವಿರುತ್ತೆ. ಏನು ಕೇಳಿದ್ರು ಮೇಡಮ್ ನಿಮ್ಮ ಹತ್ರ, ಏನು ಹೇಳ್ತಾರೆ? ಅದೇ ನಾವೆಲ್ಲ ಸಮಾಧಾನ ಮಾಡಿದ್ವಿ. ಮೊಮ್ಮಗನ ನೋಡಿ ವಂಶೋದ್ಧಾರಕ್ಕೆ ಮೊಮ್ಮಗ ಇದ್ದಾನಲ್ಲ, ಅವನನ್ನು ನೋಡಿ ಸಂತೋಷ ಪಡಿ, ಅವನನ್ನೇ ಮಂಜು ಅಂತ ಅಂದ್ಕೊಳ್ಳಿ. ಮಗ ಸೊಸೆ ನೋಡಿ ಸಂತೋಷ ಪಡಿ, ಇನ್ನೇನು ಮಾಡೋದು. ಸದ್ಯ ಅವ್ರಾರು ಸೇಫಾಗಿದ್ದಾರಲ್ಲ, ದೇವ್ರು ಇದನ್ನಾರು ಒಂದು ಮಾಡಿದ್ನಲ್ಲ ಅಂತ ನಾವು ಅವ್ರಿಗೆ ಸಮಾಧಾನ ಹೇಳಿದ್ವಿ. ಅವ್ರು ಧೈರ್ಯವಾಗಿದ್ದಾರೆ. ಅವರಿಗೆ ಈ ಥರ ಕಿರ್ಚಾಡೋದು, ಅಳೋದು, ಬಿದ್ದೋಡೋದು ಅದೆಲ್ಲ ಬರೋಲ್ಲ. ಒಳಗೆ ನೋವು ಅನುಭವಿಸ್ತಾ ಇರ್ತಾರೆ. ಮಾತಾಡಿದ್ದಾರೆ, ಅವರು ಮಾತಾಡಿದ್ರು, ಆರಾಮಾಗಿದ್ದಾರೆ, ಪರವಾಗಿಲ್ಲ. ಏನೆಲ್ಲ ಕಾರ್ಯಗಳಿರುತ್ತೆ ಮೇಡಮ್ ಇಲ್ಲಿ ಬಂದ ಮೇಲೆ ಅಂತ? ಅದು ಸ್ವಲ್ಪ ಕಾರ್ಯ ಇದೆ, ಬಾಯಿಗೆ ಅಕ್ಕಿ ನೀರು ಬಿಡ್ತೀವಿ. ಆಮೇಲೆ ಇನ್ನು ಕೆಲವುದೆಲ್ಲ ಪುರೋಹಿತರು ಬರ್ತಾರೆ. ಈಗ ಅವರು ಫ್ಯಾಮಿಲಿ ಪುರೋಹಿತರು ಅವ್ರು ಹೇಳ್ದಂಗೆ ಎಲ್ಲ ನಡೆಸ್ತೀವಿ. ಒಳಗಡೆ ಬಾಡಿ ತೊಗೊಂಬಂದು ಮಲಗಿಸ್ತಾರೆ. ನೆಲದ ಮೇಲೆ ಮಲಗಿಸ್ಬೇಕು. ನಮ್ಮಿದ್ರಲ್ಲಿ ಬಾಕ್ಸಿಂದ ತೆಗೆದು ನೆಲದ ಮೇಲೆ ಮಲಗಿಸಿ ಮಾಡ್ತಾರೆ ಅನ್ಸುತ್ತೆ. ಈಗ ಭಟ್ರು ಏನು ಪುರೋಹಿತರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿದೆ. ಎಲ್ಲ ಹಾಲಲ್ಲೆಲ್ಲ ಖಾಲಿ ಮಾಡಿದ್ವಿ, ನೆಲದಲ್ಲೇ ಮಲಗಿಸಿ ಮಾಡ್ತಾರೆ. ಇದಿಷ್ಟು ಏನು ಪಲ್ಲವಿ ಅವರ ಸಹೋದರಿ ಅವರ ಮಾತಾಗಿರುವಂಥದ್ದು. ಆ ಸಂಭ್ರಮಾಚರಣೆಯಲ್ಲಿ ಆ ಸಂಭ್ರಮವನ್ನು ಮಾಡಲಿಕ್ಕೆ ಅಂತ ಹೋಗಿದ್ರು. ಅಂದುಕೊಂಡಂತೆ ಆಗಿದ್ದರೆ ಇವತ್ತು ಅವರು ಪ್ರವಾಸವನ್ನು ಮುಗಿಸಿ ಎಂಜಾಯ್ ಆಗಿ ವಾಪಸ್ ಬರಬೇಕಿತ್ತು. ಆದರೆ ದುರಾದೃಷ್ಟವಶ ಇವತ್ತು ಅವರು ಪಾರ್ಥಿವ ಶರೀರ ಇಲ್ಲಿಗೆ ಶಿವಮೊಗ್ಗಕ್ಕೆ ಬರ್ತಿರೋದು ಸಾಕಷ್ಟು ನೋವು ತಂದಿದೆ. ತಾಯಿಗಂತೂ ಹೇಳಲಿಕ್ಕಾಗಿಲ್ಲ. 1 ವರ್ಷದ ಹಿಂದಷ್ಟೇ ಏನು ಮಂಜುನಾಥ್ ಅವರ ಮಗನಿಗೆ ಉಪನಯನ ಆಗಿತ್ತು. ಇವತ್ತು ಆ ಮಗನ ಕೈಯಿಂದ ಅವರ ತಂದೆಗೆ ಅಂತ್ಯ ಸಂಸ್ಕಾರದ ಎಲ್ಲ ವಿಧಾನಗಳನ್ನು ಮಾಡಿಸ್ಬೇಕು ಅಂದರೆ ಸಾಕಷ್ಟು ನೋವು ನಮಗೂ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.